ಹಿರೇಬಾಗೇವಾಡಿ ವ್ಯಾಪ್ತಿಯಲ್ಲಿ ಕ್ಷೌರ ಮಾಡುವುದಕ್ಕೆ ಸ್ಥಳೀಯರಿಗೆ ಆದ್ಯತೆ ಕಲ್ಪಿಸಲು ಆಗ್ರಹ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ವ್ಯಾಪ್ತಿಯ ಹಿರೇಬಾಗೇವಾಡಿ ಗ್ರಾಮ ಪಂಚಾಯತ್ನಲ್ಲಿ ಇಂದು ಸ್ಥಳೀಯವಾಗಿ ಕ್ಷೌರಿಕ ವೃತ್ತಿ ಮಾಡಿಕೊಂಡು ಬಂದ ಹಡಪದ ಸಮುದಾಯದವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಸ್ಥಳೀಯರಿಗೆ ಅವಕಾಶ ಕಲ್ಪಿಸಿ ಬೇರೆ ರಾಜ್ಯದವರಿಗೆ ಇಲ್ಲಿ ಕ್ಷೌರಿಕ ವೃತ್ತಿ ಮಾಡಲು ಗ್ರಾಮ ಪಂಚಾಯತ್ನಿಂದ ಅನುಮತಿ ನೀಡಬಾರದು ಎಂದು ಹೋರಾಟ ಮಾಡಿದರು. ಇವರ ಹೋರಾಟಕ್ಕೆ ಮುಸ್ಲಿಂ ಧರ್ಮಗುರುಗಳು ಸಹ ಸಾಥ್ ಕೊಟ್ಟರು. ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪ ಸಂಪಾದಕ ಬಸವರಾಜು ಸಹ ಇವರ ಹೋರಾಟಕ್ಕೆ ಬೆಂಬಲ ಕೊಟ್ಟು ಮಾತನಾಡಿದರು. ಪತ್ರಕರ್ತರು, ನಾನಿವತ್ತು ಮಾನ್ಯ ಗೌರವಾನ್ವಿತ ಕರ್ನಾಟಕ ಸರ್ಕಾರದ ಸಚಿವರು ಆಗಿರ್ತಕ್ಕಂಥ ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಒಂದು ರೀತಿ ಸ್ವಕ್ಷೇತ್ರ ಹಿರೇಬಾಗೇವಾಡಿಗೆ ಬಂದಿದ್ದೀನಿ. ಬಹುಶಃ ಹಿರೇಬಾಗೇವಾಡಿ ಕ್ಷೇತ್ರದಲ್ಲಿ ಹಿರೇಬಾಗೇವಾಡಿ ಅಂತಕ್ಕಂಥ ಒಂದು ವಿಭಾಗದಲ್ಲಿ ಸಾಕಷ್ಟು ಸಮುದಾಯಗಳು ಒಂದು ರೀತಿ ಅನ್ಯೋನ್ಯ ಸ್ವಭಾವದಿಂದ ಅನ್ಯೋನ್ಯತೆಯಿಂದ ಒಂದು ರೀತಿ ಬಾಳ್ತಾವೆ ತನ್ನ ಕಸಬುಗಳ ಜೊತೆ. ವಿಶೇಷವಾಗಿ 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಕಾಲದಿಂದನೂ ಹಡಪದ ಅಪ್ಪಣ್ಣ ಅಂತಕ್ಕಂಥ ಒಂದು ಸಮುದಾಯ ತುಂಬಾ ಪ್ರಮುಖ ಸಮುದಾಯ. ಅವರ ಮೂಲ ಕಸುಬು ಕ್ಷೌರ. ಇಂಥ ಸಂದರ್ಭದಲ್ಲಿ ಅವಾಗಿಂದನೂ ಇವಾಗೂ ಸಹ ಎಲ್ಲೆಲ್ಲಿ ರಾಜ್ಯಾದ್ಯಂತ ಎಲ್ಲೆಲ್ಲಿದ್ದಾರೋ ಅಲ್ಲೆಲ್ಲ ಒಂದು ರೀತಿ ಕ್ಷೌರಿಕ ವೃತ್ತಿ ಮಾಡಿಕೊಂಡು ಅವ್ರ ಕುಟುಂಬಗಳನ್ನ ಒಂದ್ ರೀತಿ ಮಾಡ್ಕೊಂತ ಜೀವನ ಮಾಡ್ಕೊಂತ ಆ ಉಪಕಸಬು ಮಾಡ್ಕೊಂತ ಬಂದಿದ್ದಾರೆ. ಇಂಥ ಸಂದರ್ಭದಲ್ಲಿ ಇತ್ತೀಚೆಗೆ ಅದು ಯಾಕೋ ಏನೋ ಗೊತ್ತಿಲ್ಲ, ಆ ಹೊರ ರಾಜ್ಯದ ಕೆಲವರು ಒಂದ್ ರೀತಿ ಹೈಟೆಕ್ ಕ್ಷೌರ ಮಾಡ್ತಕ್ಕಂಥವ್ರು ವಿಶೇಷವಾಗಿ ಬಂದು ಸ್ಥಳೀಯವಾಗಿ ಸಾಕಷ್ಟು ಕಡೆ ಬಂದಿದ್ದಾರೆ. ಅದ್ರ ಜೊತೆಗೆ ಈ ಹಿರೇಬಾಗೇವಾಡಿಯಲ್ಲೂ ಸಹ ಬಂದು ಇವರ ಮೂಲ ವೃತ್ತಿಗೆ ಅವರು ಅಡ್ಡಗಾಲಾಗ್ತಾವ್ರೆ ಅಂತಕ್ಕಂಥದ್ದು ಇವರ ಆರೋಪ. ವಿಶೇಷವಾಗಿ ಅದೇನಪ್ಪ ಆರೋಪ ಅಂತಂದ್ರೆ, ಅವರು ಹೈಟೆಕ್ ಕ್ಷೌರಿಕ ಒಂದ್ ರೀತಿ ಇದ್ ಮಾಡೋದ್ರಿಂದ ಬೇರೆ ರಾಜ್ಯಗಳಿಂದ ಬಂದು ಅವ್ರು ಇಲ್ಲೇ ಉಳಿದು ಇಲ್ಲೇ ಒಂದ್ ರೀತಿ ಹೈಟೆಕ್ ಆಗಿ ಮಾಡ್ಕೋತಾರೆ, ಒಂದ್ ರೀತಿ ಕ್ಷೌರ ಮಾಡ್ತಾರೆ. ಹಾಗಾಗಿ ಇಲ್ಲಿರ್ತಕ್ಕಂಥ ಜನರು ಸಹ ಆ ಕಡೆ ಹೋಗ್ತಾವ್ರೆ, ನಮ್ಮ ಹತ್ರಕ್ಕೆ ಬರ್ತಾ ಇಲ್ಲ. ಮತ್ತೆ ನಮ್ಮ ಮೂಲ ಕಸುಬು ಕ್ಷೌರಿಕ ವೃತ್ತಿನೇ ಎಲ್ಲ ಆ ಕಡೆ ಹೋಗೋದ್ರಿಂದ ನಮ್ಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇವ್ರ ಆರೋಪ. ಮತ್ತೆ ಹಾಗಾಗಿ ಈ ಬಗ್ಗೆ ಸಾಕಷ್ಟು 4 ವರ್ಷಗಳಿಂದ ಮನವಿ ಕೊಡ್ತಾವ್ರಂತೆ. ಆದ್ರೆ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಮತ್ತೆ ಯಾರು ಸಹ ಗಮನ ಹರಿಸಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾವ್ರೆ. ಹೌದು, ಆದಷ್ಟು ಸ್ಥಳೀಯವಾಗಿ ಅವಕಾಶ ಮಾಡ್ಕೊಡ್ಬೇಕು. ಯಾಕಪ್ಪ ಅಂತಂದ್ರೆ ಜನಪ್ರತಿನಿಧಿಗಳು ಈ ಬಗ್ಗೆ ಗಮನ ಹರಿಸ್ಬೇಕು. ಯಾಕಪ್ಪ ಅಂತಂದ್ರೆ ಹಡಪದ ಅಪ್ಪಣ್ಣ ಸಮಾಜದ ವೋಟ್ ಬ್ಯಾಂಕ್ ಮಾತ್ರ ಬೇಕಾ ನಮ್ಗೆ? ಆಯ್ತಾ, ಚುನಾವಣೆ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, ವಿಧಾನಸಭೆ ಮತ್ತೆ ವಿಶೇಷವಾಗಿ MP ಚುನಾವಣೆ, ಈಗೇನೋ ಪಟ್ಟಣ ಪಂಚಾಯತ್ ಇದೊಂದು ಬಂದಿದೆ. ಅದಕ್ಕೆ ನಿಮ್ ಬರೀ ಹಡಪದ ಅಪ್ಪಣ್ಣ ಸಮಾಜದ ನಿಮ್ಗೆ ವೋಟ್ ಬ್ಯಾಂಕ್ ಮಾತ್ರ ಬೇಕಾ? ಜನಪ್ರತಿನಿಧಿಗಳೇ, ದಯವಿಟ್ಟು ನಾನ್ ಕೇಳೋದು ಇವ್ರನ್ನ ಉಳಿಸಿ. ಯಾಕಪ್ಪ ಅಂತಂದ್ರೆ ಇವರು ತಲೆತಲಾಂತರದಿಂದ ಇಲ್ಲೇ ಜೀವನ ಮಾಡ್ತಾವ್ರೆ, ಇಲ್ಲೇ ಇದ್ದಾರೆ, ಆ ಕಸುಬು ಮಾಡ್ಕೊಂತ ಹೊಳ್ತಿದ್ದಾರೆ. ಹಾಗಾಗಿ ದಯವಿಟ್ಟು ಇವ್ರಿಗೆ ಮೊದಲ ಆದ್ಯತೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಮಾನ್ಯ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೂ ಸಹ ನಾನು ಇದನ್ನ ಟ್ವೀಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ಕಡೆ ಗಮನ ಹರಿಸಬೇಕು ಅಂತ ಹೇಳ್ಬಿಟ್ಟು ನಾನು ಹೃದಯಪೂರ್ವಕವಾಗಿ ನಾನು ಈ ಎಲ್ಲ ರಾಜ್ಯಾದ್ಯಂತ ಇರ್ತಕ್ಕಂಥ ಎಲ್ಲೆಲ್ಲ ಹಡಪದ ಅಪ್ಪಣ್ಣ ಸಮುದಾಯ ಇದೆಯೋ ಆ ಸಮಾಜದ ಪರವಾಗಿ ಒಬ್ಬ ಪತ್ರಕರ್ತನಾಗಿ ನಾನು ಮನವಿ ಮಾಡ್ಕೊಳ್ತೇನೆ. ನಮಸ್ಕಾರ, ಥ್ಯಾಂಕ್ ಯು. ಬ್ಯೂರೋ ರಿಪೋರ್ಟ್ ಬಸವರಾಜು, ಭಾರತ ವೈಭವ ನ್ಯೂಸ್, ಹಿರೇಬಾಗೇವಾಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.